ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ದರ್ಶನ್ ಶೆಟ್ಟಿ ನಾರ್ಕಳಿ. ಟಾಪ್ ನ್ಯೂಸ್ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಶಬರಿಮಲೆ ಯಾತ್ರೆ ಮುಗಿಸಿ ಸ್ನೇಹಿತರ ಜೊತೆ ಪಾರ್ಟಿ. ಬಿರಿಯಾನಿ ಪಾರ್ಟಿಯಲ್ಲಿ ಹಾರಿ ಹೋಯಿತು ಕುಚಿಕು ಗೆಳೆಯನ ಪ್ರಾಣ. ಕೋಟಪಡುಕೆರೆಯಲ್ಲಿ ಕತ್ತಲ ರಾತ್ರಿ ನಡೆದಿದ್ದೇನು? ಹೊಟ್ಟೆಯಲ್ಲಿ ಪತ್ತೆಯಾಯಿತು ಕ್ಯಾನ್ಸರ್ ಕಾರಕ ಅಂಶ. ಸಮಗ್ರ ಪರೀಕ್ಷೆಗೆ ಆರೋಗ್ಯ ಸಚಿವರಿಂದ ಸೂಚನೆ. ಆರೋಪ ಸಾಬೀತಾದರೆ ಕಠಿಣ ಶಿಕ್ಷೆಯ ಎಚ್ಚರಿಕೆ. ಯುವಕರ ಹಠಾತ್ ಸಾವಿಗೆ ಏಮ್ಸ್ ಮಹತ್ವದ ಅಧ್ಯಯನ. ಕೋವಿಡ್ ಲಸಿಕೆಯಿಂದಲ್ಲ ಯಾವುದೇ ಅಪಾಯ. ಹೃದಯಾಘಾತಕ್ಕೆ ರಕ್ತನಾಳದ ಸಮಸ್ಯೆಯೇ ಕಾರಣ ಎಂದ ತಜ್ಞರು. ದೇಶದಾದ್ಯಂತ ದುರಂಧರ ಅಬ್ಬರ ಬಲು ಜೋರು. 300 ಕೋಟಿ ಕ್ಲಬ್ ಸೇರಿದ ರಣವೀರ್ ಸಿಂಗ್ ಸಿನಿಮಾ. ಅಕ್ಷಯ್ ಖನ್ನಾ ಕದರ್ಗೆ ಅಭಿಮಾನಿಗಳು ಫುಲ್ ಫಿದಾ. ಟಿ20 ಸರಣಿಯ 3ನೇ ಪಂದ್ಯದಲ್ಲಿ ಟೀಂ ಇಂಡಿಯಾಗೆ ಗೆಲುವು. ದಕ್ಷಿಣ ಆಫ್ರಿಕಾದ ವಿರುದ್ಧ ಸರಣಿ ಮುನ್ನಡೆ ಸಾಧಿಸಿದ ಭಾರತ. ಬೌಲರ್ಗಳ ಪರಾಕ್ರಮಕ್ಕೆ ಮಣಿದ ಹರಿಣಗಳ ಪಡೆ. ಅವರೆಲ್ಲ ಕುಚಿಕು ಗೆಳೆಯರು. ಸಭೆ ಸಮಾರಂಭ ಜಾತ್ರೆ ಊರಲ್ಲಿ ಯಾವುದೇ ವಿಶೇಷ ಕಾರ್ಯಕ್ರಮವಿದ್ರೂ ಒಟ್ಟಾಗಿ ಕಾಣಿಸಿಕೊಳ್ತಿದ್ರು. ಮಾಮೂಲಿ ಜಾಗದಲ್ಲಿ ಭಾನುವಾರ ಬಿರಿಯಾನಿ ಪಾರ್ಸಲ್ ತಂದು ಪಾರ್ಟಿ ಮಾಡಿದ್ದಾರೆ. ಆದರೆ ಸ್ನೇಹಿತರ ನಡುವಿನ ಜಗಳ ಪ್ರಾಣ ಸ್ನೇಹಿತನ ಪ್ರಾಣ ಪಕ್ಷಿಯನ್ನೇ ಹಾರಿಸಿಬಿಟ್ಟಿದೆ. ಸ್ನೇಹ ಅನ್ನೋದು ರಕ್ತ ಸಂಬಂಧಕ್ಕಿಂತಲೂ ಮಿಗಿಲಾದದ್ದು ಅನ್ನೋ ಗಾದೆ ಮಾತಿದೆ. ಎಂತಹ ಸಮಸ್ಯೆ ಇದ್ರೂ ಪ್ರಾಣ ಸ್ನೇಹಿತರ ಬಳಿ ಹೇಳಿಕೊಳ್ತಾರೆ. ಸ್ನೇಹಕ್ಕಾಗಿ ಪ್ರಾಣವನ್ನೇ ಕೊಡುವ ಅದೆಷ್ಟೋ ಗೆಳೆಯರಿದ್ದಾರೆ. ಆದ್ರಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಪ್ರಾಣ ಸ್ನೇಹಿತನನ್ನೇ ಬಲಿ ಕೊಟ್ಟಿದ್ದಾರೆ. ಈ ಫೋಟೋದಲ್ಲಿರುವ ಈತನೇ ಸಂತೋಷ್ ಪೂಜಾರಿ. ವಯಸ್ಸು 30 ವರ್ಷ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕೋಟ ಪಡುಕೆರೆಯ ನಿವಾಸಿಯಾಗಿರೋ ಸಂತೋಷ್ ಪೂಜಾರಿ ಇದೀಗ ಸ್ನೇಹಿತರಿಂದಲೇ ಬರ್ಬರ ಹತ್ಯೆಯಾಗಿದ್ದಾನೆ. ಆಕ್ಸಿಸ್ ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿದ್ದ ಸಂತೋಷ್ ಪೂಜಾರಿ ಶಬರಿಮಲೆ ಯಾತ್ರೆ ಮುಗಿಸಿ ಊರಿಗೆ ಬಂದಿದ್ದ. ಡಿಸೆಂಬರ್ 14ರಂದು ತನ್ನ ಸ್ನೇಹಿತರ ಜೊತೆ ಸೇರಿ ಬಾರ್ನಲ್ಲಿ ಪಾರ್ಟಿ ಮಾಡಿದ್ದಾನೆ. ನಂತರ ತನ್ನ ಸ್ನೇಹಿತರ ಜೊತೆಗೆ ಮಾಮೂಲಿ ಜಾಗಕ್ಕೆ ಬಂದಿದ್ದಾನೆ. ಒಟ್ಟಾಗಿ ಊಟ ಮಾಡುವ ಉದ್ದೇಶದಿಂದಲೇ ಬಿರಿಯಾನಿಯನ್ನು ಪಾರ್ಸಲ್ ತಂದಿಟ್ಟಿದ್ದಾರೆ. ಆದರೆ ಊಟಕ್ಕೆ ಕುಳಿತಿದ್ದಾಗಲೇ ಸ್ನೇಹಿತರ ಜೊತೆ ಮನಸ್ತಾಪ ಉಂಟಾಗಿದೆ. ಸಂತೋಷ್ ಪೂಜಾರಿ, ಸಚಿನ್, ಚೇತನ್, ಕೌಶಿಕ್, ಸುಜನ್ ಹಾಗೂ ದರ್ಶನ್ ಒಟ್ಟಾಗಿ ಕುಳಿತು ಊಟ ಮಾಡುವ ವೇಳೆಯಲ್ಲಿಯೇ ಕೌಟುಂಬಿಕ ಹಾಗೂ ಕುಡಿತದ ವಿಚಾರಕ್ಕೆ ದರ್ಶನ್, ಕೌಶಿಕ್, ಅಂಕಿತ್ ಹಾಗೂ ಸುಜನ್ ನಡುವೆ ಮಾತಿನ ಚಕಮಕಿ ಉಂಟಾಗಿದೆ. ಈ ವೇಳೆ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ. 4 ಸೇರಿ ಸಂತೋಷ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ದರ್ಶನ್ ಸಂತೋಷ್ ಅವರ ಕುತ್ತಿಗೆಯ ಹಿಂಭಾಗಕ್ಕೆ ಕೈಯಿಂದ ಬಲವಾಗಿ ಹೊಡೆದ್ರೆ ಕೌಶಿಕ್ ಕೈಯಿಂದ ಹಲ್ಲೆ ನಡೆಸಿದ್ದಾನೆ ಎನ್ನಲಾಗಿದೆ. ರಜತ್ ಮಧ್ಯಪ್ರವೇಶಿಸಿ ಜಗಳ ತಡೆಯಲು ಯತ್ನಿಸಿದ್ರೂ ಸಂತೋಷ್ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾರೆ. ಇವರು ನಿನ್ನೆ ಬೆಳಗ್ಗೆ ಎಲ್ಲ ಒಂದೇ ಟೀಮು ಮಾಲೆ ತೆಗೆದಿದ್ದಾರೆ. ಸಂಜೆ ಒಂದು ಪಾರ್ಟಿ ಮಾಡಿದ್ದಾರೆ. ಪಾರ್ಟಿ ಬೇರೆ ಕಡೆಯಲ್ಲಿ ಮಾಡಿ ಮತ್ತೆ ಇಲ್ಲಿ ಬಂದು ವಾಪಸ್ ಬಂದು ಇಲ್ಲಿ ಮತ್ತೆ ಎಣ್ಣೆ ತರಿಸಿ ಕುಡಿಸಿದ್ದಾರೆ. ಕುಡ್ದಾದ್ಮೇಲೆ ಇವರು ಒಳಗೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಕರೆಕ್ಟಾಗಿ. ಇನ್ನೂ ಏನಂತ ಗೊತ್ತಾಗಲಿಲ್ಲ, ಯಾಕೆ ಗಲಾಟೆ ಆಗಿದೆ, ಏನು ವಿಷಯ ಅಂತ. ಇವರು ಮತ್ತು ಅವನು ಆಕ್ಸಿಸ್ ಬ್ಯಾಂಕಲ್ಲಿ ಕೆಲಸಕ್ಕಿದ್ದಾನೆ. ಯಾವ ಇದರಲ್ಲೂ ಹೋಗುವನಂತ ಅಲ್ಲ. ಅಂದರೆ ಅವನದು ಇದಾಯಿತು. ಮತ್ತು ಹೀಗೆ ನಾರ್ಮಲಿ ಎಲ್ಲರ ಜೊತೆ ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿ ಇದ್ದಾನೆ ಅವನು. ಮತ್ತು ಬೇಗ ಬಿಟ್ಟು ಎಲ್ಲ ಇದಕ್ಕೆ ಹೋಗೋದು, ಗಲಾಟೆಗೆ ಹೋಗೋದು, ಅದಕ್ಕೆ ಹೋಗೋದು, ಇದಕ್ಕೆ ಹೋಗೋದು ಅಲ್ಲ. ಅವರು ಇಬ್ಬರಿದ್ದರು, ಅಣ್ಣ ತಮ್ಮ ಇಬ್ಬರಿದ್ದರು. ಅಲ್ಲಿ ತಮ್ಮ ಅಲ್ಲಿ ತಪ್ಸ್ಕೊಂಡು ಹೋದ, ಗಲಾಟೆ ಆಗೋದು ತಪ್ಸ್ಕೊಂಡು ಹೋಗಿದ್ದಾನಂತೆ. ಹೋದ್ಮೇಲೆ ಇವರು ಹೊಡೆದು ಅಲ್ಲಿ ಹೋಗುವಾಗ ಸ್ವಂತಗಲ್ಲಿ ಹೊಡೆದು ಬಿಸಾಕಿದ್ದೇವೆ ಅಂತೇಳಿ ಹೇಳಿದರು ಅವ್ರು ಹೋಗುವಾಗ. ಮತ್ತು ಅವ್ರು ಬಂದು ನೋಡಿ ಕಾರಲ್ಲಿ ಕರ್ಕೊಂಡು ಹೋಗುವಾಗ ಡೆತ್ ಆಗಿದೆ ಅಂಥೇಳಿ ಹಾಸ್ಪಿಟ್ಲಲ್ಲಿ ಹೇಳಿದ್ರಂತೆ. ಸ್ವಲ್ಪ ಟೈಮ್ ಹಿಂದೆ ಅವರಿಗೆ ಹಾರ್ಟ್ ಸ್ವಲ್ಪ ಇದಾಗಿತ್ತು, ಸ್ಟಂಟ್ ಹಾಕಿದ್ರು ಅವರಿಗೆ. ಅದಕ್ಕೆ ಇವರೆಲ್ಲ ಒಂದೇ ಟೀಮಲ್ಲ, ಎಲ್ಲರೂ ಇದು ಮಾಡಿಕೊಂಡು ಒಳ್ಳೆ ರೀತಿಯಲ್ಲೇ ಇದ್ದವ್ರು. ಯಾವುದಕ್ಕೂ ಇದಕ್ಕೆ ಹೋಗೋದಿಲ್ಲ. ಅಂದರೆ ಎಲ್ಲರ ಹತ್ರನೂ ಖುಷಿಯಲ್ಲಿ ಮಾತಾಡಿಕೊಂಡು ಇದು ಮಾಡಿಕೊಂಡು ಅವನಿಗೆ ಎಷ್ಟು ಬೇಕು ಅಷ್ಟೇ, ಮತ್ತು ಜಾಸ್ತಿ ಹೊತ್ತಿರೋದಿಲ್ಲ, ಸೀದಾ ಮನೆಗೆ ಹೋಗ್ಬೋದು, ಆ ಥರ ಎಲ್ಲ ಇತ್ತು.
ಸಂತೋಷ್ ಪೂಜಾರಿ ಕುಸಿದು ಬೀಳುತ್ತಿದ್ದಂತೆಯೇ ಹಲ್ಲೆ ಮಾಡಿದವರು ಎಸ್ಕೇಪ್ ಆಗಿದ್ದಾರೆ. ಕೂಡಲೇ ರಜತ್, ಸಚಿನ್, ಚೇತನ್ ಹಾಗೂ ಪ್ರಕಾಶ್ ಕಾರಿನಲ್ಲಿ ಬ್ರಹ್ಮಾವರದ ಮಹೇಶ್ ಆಸ್ಪತ್ರೆಗೆ ಸಂತೋಷ್ ಪೂಜಾರಿಯನ್ನ ದಾಖಲಿಸಿದ್ದಾರೆ. ಆದರೆ ಪರೀಕ್ಷೆಗೆ ಒಳಪಡಿಸಿದ ವೈದ್ಯರು ಸಂತೋಷ್ ಮೃತಪಟ್ಟಿರುವುದಾಗಿ ತಿಳಿಸಿದ್ದಾರೆ. ಸದ್ಯ ದರ್ಶನ್, ಕೌಶಿಕ್, ಅಂಕಿತ್, ಸುಜನ್ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು 4 ಬಂಧಿಸಿದ್ದಾರೆ. ಬ್ರಹ್ಮಾವರದ ವೃತ್ತ ನಿರೀಕ್ಷಕ ಗೋಪಿಕೃಷ್ಣ, ಕೋಟಾ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ಪ್ರವೀಣ್ ಕುಮಾರ್ ಟಿ, ಠಾಣಾ ಎಎಸ್ಐ ಮಾಂತೇಶ್ ಜಾಬಗೌಡ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳಾದ ಪ್ರದೀಪ್ ಮತ್ತು ಅಶೋಕ್ ಅವರುಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತ ಸಂತೋಷ್ಗೆ ಹೃದಯ ಸಂಬಂಧಿ ಸಮಸ್ಯೆ ಹಿನ್ನೆಲೆಯಲ್ಲಿ ಸ್ಟಂಟ್ ಹಾಕಲಾಗಿತ್ತು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆರೋಪಿಗಳನ್ನ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಸಂತೋಷ್ ಎಂಬುವರು ಮಡಿಕೇರಿ ಏರಿಯಾದಲ್ಲಿ ಸಂತೋಷ್ ಎಂಬುವರು ಸುಮಾರು 31 ವಯಸ್ಸು. ಅವರವರ ಪರಿಚಯದವರೇ 4 ಜನ ಒಟ್ಟಿಗೆ ಮಡಿಕೇರಿಯಲ್ಲಿ ಇಲ್ಲಿ ಒಂದು ಸಲೂನ್ ಮುಂದೆ ನೈಟ್ ಒಂದು 10:30-11 ಗಂಟೆಗೆ ಸ್ವಲ್ಪ ಡ್ರಿಂಕ್ಸ್ ಪಾರ್ಟಿ ಮಾಡ್ತಿದ್ದಂತ ನಮಗೆ ಪ್ರಾಥಮಿಕವಾಗಿ ತಿಳಿದು ಬಂದಿರೋದು. ಆವಾಗ ಶಬರಿಮಲೆ ಹೋಗಿದ್ದ ವಿಚಾರ ಬಗ್ಗೆ ಯಾವುದೋ ವೈಯಕ್ತಿಕ ವಿಚಾರಗಳ ಬಗ್ಗೆ ಡಿಸ್ಕಷನ್ ಆಗಿ ಮಾತಿಗೆ ಗಲಾಟೆ ಆಗಿರುವಂತ ವಿಚಾರ ನಮ್ದು ಈ ಪ್ರಕರಣದಲ್ಲಿ FIR ಕೊಟ್ಟಿರೋ ರಜತ್ ಎಂಬುವರು ಅವ್ರ ರಿಲೇಟಿವ್, ಅವರು ಘಟನಾ ಸ್ಥಳದಲ್ಲಿದ್ದು ಐ ವಿಟ್ನೆಸ್ ಇದ್ದಾರೆ. ಅದು ಆದ್ಮೇಲೆ ಆ ಫೈಟ್ ಮಧ್ಯದಲ್ಲಿ ಈತ ಸಂತೋಷ್ ಎಂಬುವರು ಕುಸ್ತು ಬಿದ್ದಿದ್ದಾರೆ. ಆಮೇಲೆ ಅದನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾಗ ಮತ್ತೆ ಡೆತ್ ಆಗಿದೆ ಅಂತ ತಿಳಿದು ಬಂದಿದೆ. ಇವರು ರಜತ್ ಎಂಬುವರ ಕಂಪ್ಲೇಂಟ್ ಮೇಲೆ ನಾವು ಸದ್ಯಕ್ಕೆ ಮರ್ಡರ್ ಕೇಸಿಗೆ FIR ತಗೊಂಡಿದ್ದೀವಿ. ತನಿಖೆ ಮುಂದುವರಿಯಲಾಗ್ತದೆ. ಈ ಘಟನೆ ಆಗಿರುವಂತಹ ಸಾಲ್ಟ್ ಇಂದ ಆಗಿರುವಂತದ್ದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಆಗಿರೋದು ಅದು ತನಿಖೆಯಲ್ಲಿ ಕಂಡು ಬರ್ತದೆ. ಸದ್ಯಕ್ಕೆ ಪ್ರಾಥಮಿಕವಾಗಿ ಮರ್ಡರ್ ಕೇಸ್ ತಗೊಂಡಿದ್ದೀವಿ. 4 ಜನ ಆರೋಪಿಗಳು ದರ್ಶನ್, ಕೌಶಿಕ್, ಅಂಕಿತ್ ಮತ್ತು ಸುಜನ್ 4 ಜನರನ್ನು ಆಲ್ರೆಡಿ ನಾವು ವಶಕ್ಕೆ ತಗೊಂಡಿದ್ದೀವಿ. ಮಾನ್ಯ ನ್ಯಾಯಾಲಯದಿಂದ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿ ತಗೊಂಡು ಮತ್ತೆ ತನಿಖೆ ಮುಂದುವರಿದೆ. ಒಟ್ನಲ್ಲಿ ಸಂತೋಷದಲ್ಲಿ ಕಳೆಯಬೇಕಾದ ಸಮಯದಲ್ಲಿ ಸ್ನೇಹಿತರ ನಡುವೆ ಉಂಟಾದ ಜಗಳ ಕೊಲೆಯಲ್ಲಿ ಅಂತ್ಯ ಕಂಡಿರುವುದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಒಟ್ಟಾಗಿ ದಿನ ಕಳೀತಾ ಇದ್ದ ಪ್ರಾಣ ಸ್ನೇಹಿತರೇ ಪ್ರಾಣ ತೆಗೆದಿರುವಾಗ ಯಾರನ್ನ ನಂಬಬೇಕು ಅನ್ನೋ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದೆ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ರಾಜ್ಯದಲ್ಲಿ ಮೊಟ್ಟೆ ಸೇವನೆ ಮಾಡಿದವರಿಗೆ ಭಾರಿ ದೊಡ್ಡ ಆಘಾತ ಎದುರಾಗಿದೆ. ಕೆಲವು ಜನಪ್ರಿಯ ಬ್ರ್ಯಾಂಡ್ಗಳ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ಕಾರಕ AOZ ಎಂಬ ಅಂಶ ಪತ್ತೆಯಾಗಿದೆ ಎಂಬ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಸದ್ದು ಮಾಡುತ್ತಿದೆ. ಇದರಿಂದ ಮೊಟ್ಟೆ ಸೇವನೆ ಮಾಡಿದವರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ರಾಜ್ಯದಲ್ಲಿ ಇಂತಹದೊಂದು ಮೊಟ್ಟೆ ವಿವಾದ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸುತ್ತಿದ್ದಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಹಿಂದೆಯೂ ಮೊಟ್ಟೆಗಳ ಮೇಲೆ ಪರೀಕ್ಷೆ ನಡೆಸಲಾಗಿತ್ತು. ಆದರೆ ಈ ಸಂದರ್ಭದಲ್ಲಿ ಯಾವುದೇ ಕ್ಯಾನ್ಸರ್ಕಾರಕ ಅಂಶಗಳು ಕಂಡು ಬಂದಿರಲಿಲ್ಲ. ಆದರೆ ಇದೀಗ ಮತ್ತೊಮ್ಮೆ ಮೊಟ್ಟೆಯ ವಿರುದ್ಧ ಹೊರ ಆರೋಪ ಕೇಳಿಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಮೊಟ್ಟೆಗಳ ಮಾದರಿಗಳನ್ನು ಸಂಗ್ರಹಿಸಲಾಗುತ್ತಿದ್ದು ಶೀಘ್ರದಲ್ಲೇ ವೈಜ್ಞಾನಿಕ ಪರೀಕ್ಷೆಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ಅಲ್ಲದೆ ಒಂದು ವೇಳೆ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ಕಾರಕ ಅಂಶ ಇರುವುದು ಪತ್ತೆಯಾದಲ್ಲಿ ಜನಪ್ರಿಯ ಮೊಟ್ಟೆ ಬ್ರ್ಯಾಂಡ್ನ ಮಾಲೀಕರ ವಿರುದ್ಧ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಎಚ್ಚರಿಕೆ ನೀಡಿದ್ದಾರೆ. ದೇಶದಾದ್ಯಂತ ಕೋವಿಡ್ ಸಾಂಕ್ರಾಮಿಕದ ಬಳಿಕ ಕಿರಿಯ ವಯಸ್ಸಿನವರಲ್ಲಿ ಹಠಾತ್ ಸಾವಿನ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. 18ರಿಂದ 45 ವರ್ಷ ಪ್ರಾಯದ ಪುರುಷರಲ್ಲಿ ಹೆಚ್ಚು ಮರಣ ಸಂಭವಿಸುತ್ತಿತ್ತು. ಕೋವಿಡ್ ಲಸಿಕೆಯಿಂದಾಗಿಯೇ ಈ ರೀತಿ ಕಿರಿಯ ವಯಸ್ಸಿನ ಪುರುಷರು ಮರಣವನ್ನು ಒಪ್ಪುತ್ತಿದ್ದಾರೆ ಎಂಬ ಮಾತು ಪ್ರಬಲವಾಗಿ ಕೇಳಿಬರುತ್ತಿತ್ತು. ಆದರೆ ಇದೀಗ ಈ ವಿಚಾರವಾಗಿ ಏಮ್ಸ್ ಆಸ್ಪತ್ರೆ ಸಂಶೋಧಕರು ನಡೆಸಿದ ಮಹತ್ವದ ಸಂಶೋಧನೆಯಲ್ಲಿ ಪ್ರಮುಖ ವಿಚಾರವೊಂದು ಹೊರಬಿದ್ದಿದೆ. ಕಳೆದ 1 ವರ್ಷಗಳಲ್ಲಿ ಈ ರೀತಿ ಹಠಾತ್ ಸಾವಿಗೆ ಒಳಗಾದ ಅನೇಕ ಶವಗಳನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸುವ ಮೂಲಕ ಈ ಅಧ್ಯಯನ ನಡೆಸಲಾಗಿದೆ. ಈ ಅಧ್ಯಯನದಲ್ಲಿ ಯುವಕರ ಹಠಾತ್ ಸಾವಿಗೆ ಕೋವಿಡ್ ಲಸಿಕೆ ಕಾರಣವಲ್ಲ, ಬದಲಾಗಿ ಹೃದಯ ರಕ್ತನಾಳದಲ್ಲಿರುವ ವೈದ್ಯಕೀಯ ಸಮಸ್ಯೆ ಇದಕ್ಕೆ ಕಾರಣ ಎಂಬ ವಿಚಾರ ಬಯಲಾಗಿದೆ. ಸರಿಸುಮಾರು 2214 ಶವಗಳನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಇದರಲ್ಲಿ 180 ಹಠಾತ್ ಸಾವಿನಿಂದ ಮೃತಪಟ್ಟವರಾಗಿದ್ದರು. ಇದರಲ್ಲಿ 57% ಜನರು ಯುವಕರಾಗಿದ್ದಾರೆ, 42% ಜನರು ವಯಸ್ಕರಾಗಿದ್ದರು. ಇವರೆಲ್ಲರಿಗೂ ಹೃದಯ ಸಂಬಂಧಿ ಸಮಸ್ಯೆ ಇರುವುದು ಪರೀಕ್ಷೆಯಲ್ಲಿ ದೃಢಪಟ್ಟಿದೆ. ಪರಿಧಮನಿ ಕಾಯಿಲೆಗೆ ಒಳಗಾಗಿದ್ದ ಹಿನ್ನೆಲೆಯಲ್ಲಿ ಇವರೆಲ್ಲ ಹಠಾತ್ ಸಾವಿಗೆ ಒಳಗಾಗಿದ್ದರು. ಕೋವಿಡ್ ಲಸಿಕೆಯಿಂದ ಇವರ ದೇಹದಲ್ಲಿ ಯಾವುದೇ ನ್ಯೂನತೆ ಕಂಡು ಬಂದಿರಲಿಲ್ಲ ಎಂದು ಈ ಅಧ್ಯಯನ ತಿಳಿಸಿದೆ. ಮತಗಳ್ಳತನ ವಿರುದ್ಧದ ಹೋರಾಟಕ್ಕಾಗಿ ದೆಹಲಿಗೆ ತೆರಳಿದ DCM DK ಶಿವಕುಮಾರ್ ಈ ಸಂದರ್ಭದಲ್ಲಿಯೂ ತಮ್ಮ CM ಸ್ಥಾನದ ಲಾಬಿ ಪ್ರಯತ್ನ ಮುಂದುವರಿಸಿದ ಎಲ್ಲ ಲಕ್ಷಣಗಳು ಕಂಡುಬಂದಿದೆ. ನಿನ್ನೆ ಸಂಜೆ ಕಾಂಗ್ರೆಸ್ ಪಕ್ಷದ ವರಿಷ್ಠೆ ಸೋನಿಯಾ ಗಾಂಧಿ ಹಾಗೂ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿ CM ಸ್ಥಾನಕ್ಕಾಗಿ ಮತ್ತೊಮ್ಮೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ.
ಮತಗಳ್ಳತನ ವಿರುದ್ಧದ ಹೋರಾಟದ ಹಿನ್ನೆಲೆಯಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಯಲ್ಲೇ ಇದ್ದರು. ಪ್ರತಿಭಟನಾ ಸಮಾವೇಶ ಮುಗಿಸಿ ಸಿಎಂ ಸಿದ್ದರಾಮಯ್ಯ ಬೆಳಗಾವಿಯತ್ತ ಮುಖ ಮಾಡಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಭೇಟಿಗೆ ತೆರಳಿದ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಸಿಎಂ ಸ್ಥಾನದ ಅಭಿಲಾಷೆ ಹೊರಹಾಕಿದ್ದಾರೆ ಎನ್ನಲಾಗಿದೆ. ರಾಜ್ಯದಲ್ಲಿ ಅಧಿಕಾರ ಬದಲಾವಣೆ ಕುರಿತಂತೆ ಶೀಘ್ರದಲ್ಲೇ ಮಹತ್ವದ ನಿರ್ಧಾರ ಹೊರಹಾಕುವ ಭರವಸೆಯನ್ನು ಸೋನಿಯಾ ಹಾಗೂ ರಾಹುಲ್ ನೀಡಿದ್ದಾರೆ ಎನ್ನಲಾಗಿದೆ. ಆದರೆ ಈ ಭೇಟಿ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಡಿಕೆಶಿ, ಇದೊಂದು ಸೌಹಾರ್ದ ಭೇಟಿ ಅಷ್ಟೇ, ಎಲ್ಲ ಮಾಹಿತಿಯನ್ನು ನಾನು ಇಲ್ಲಿ ಹಂಚಿಕೊಳ್ಳಬೇಕು ಎಂದೇನಿಲ್ಲ ಎಂದು ಹೇಳಿದ್ದಾರೆ. ಸಾಲು ಸಾಲು ಸಿನಿಮಾಗಳ ಸೋಲಿನಿಂದ ಕಂಗೆಟ್ಟಿದ್ದ ಬಾಲಿವುಡ್ ನಟ ರಣವೀರ್ ಸಿಂಗ್ ಪಾಲಿಗೆ ಇತ್ತೀಚೆಗೆ ತೆರೆ ಕಂಡ ದುರಂಧರ್ ಸಿನಿಮಾ ದೊಡ್ಡ ಮಟ್ಟದ ವರದಾನವಾಗಿ ಪರಿಣಮಿಸಿದೆ. ಆದಿತ್ಯದಾರ್ ನಿರ್ದೇಶನದ ಈ ಸಿನಿಮಾವು ದೇಶದಾದ್ಯಂತ ತನ್ನ ಭರ್ಜರಿ ಪ್ರದರ್ಶನ ಮುಂದುವರಿಸಿದ್ದು, ವಾರಾಂತ್ಯದಲ್ಲಿ 300 ಕೋಟಿ ರೂಪಾಯಿ ಕ್ಲಬ್ ಸೇರುವಲ್ಲಿ ಯಶಸ್ವಿಯಾಗಿದೆ. 1999ರಲ್ಲಿ ನಡೆದ ಕಂದಹಾರ್ ವಿಮಾನ ಅಪಹರಣ ಪ್ರಕರಣ ಹಾಗೂ 2001ರ ಸಂಸತ್ತಿನ ದಾಳಿ ಘಟನೆಗಳ ಸುತ್ತ ಈ ಸಿನಿಮಾದ ಕಥೆಯನ್ನು ಹಣೆಯಲಾಗಿದೆ. ಈ ಸಿನಿಮಾದ ಬಗ್ಗೆ ದೇಶದಾದ್ಯಂತ ವ್ಯಾಪಕ ಮೆಚ್ಚುಗೆ ಕೇಳಿ ಬರುತ್ತಿದ್ದು, ಬಹಳ ವರ್ಷಗಳ ಬಳಿಕ ಬಾಲಿವುಡ್ ಸಿನಿಮಾವೊಂದು ಈ ಮಟ್ಟಿಗಿನ ಯಶಸ್ಸು ಸಾಧಿಸಿದಂತಾಗಿದೆ. ಈ ಸಿನಿಮಾದಲ್ಲಿ ರಣವೀರ್ ಸಿಂಗ್ ಅಲಿ ಮಹಜರಿ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ರೆಹಮಾನ್ ಡೆಕಾಯಿತ್ ಪಾತ್ರದಲ್ಲಿ ಅಕ್ಷಯ್ ಖನ್ನಾ, ಐಎಎಸ್ನ ಮೇಜರ್ ಇಕ್ಬಾಲ್ ಆಗಿ ಅರ್ಜುನ್ ರಾಮ್ಪಾಲ್, ಗುಪ್ತಚರ ದಳದ ಮುಖ್ಯಸ್ಥ ಅಜಯ್ ಸಾನ್ಯಾಲ್ ಪಾತ್ರದಲ್ಲಿ ಆರ್ ಮಾಧವನ್ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ಅಕ್ಷಯ್ ಖನ್ನಾ ಅವರು ಮಾಡಿರುವ ನೃತ್ಯವಂತೂ ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸಿದ್ದು ಸದ್ಯದ ಹಾಟ್ ಟ್ರೆಂಡ್ ಆಗಿದೆ. ಟೀಂ ಇಂಡಿಯಾ ಹಾಗೂ ದಕ್ಷಿಣ ಆಫ್ರಿಕಾ ನಡುವೆ ನಡೆಯುತ್ತಿರುವ ಟಿ20 ಸರಣಿಯ 3ನೇ ಪಂದ್ಯದಲ್ಲಿ ಭಾರತ ರೋಚಕ ಜಯ ಸಾಧಿಸಿದೆ. ಧರ್ಮಶಾಲಾದಲ್ಲಿ ನಡೆದ ಪಂದ್ಯದಲ್ಲಿ ಹರಿಣಗಳ ಪಡೆಯನ್ನು 7 ವಿಕೆಟ್ಗಳ ಅಂತರದಲ್ಲಿ ಸೋಲಿಸುವ ಮೂಲಕ ಟೀಂ ಇಂಡಿಯಾ 2-1 ಅಂತರದಲ್ಲಿ ಸರಣಿ ಮುನ್ನಡೆ ಸಾಧಿಸಿದೆ. ಟಾಸ್ ಸೋತ ದಕ್ಷಿಣ ಆಫ್ರಿಕಾ ತಂಡವು ಟೀಂ ಇಂಡಿಯಾ ಆಟಗಾರರ ಬೌಲಿಂಗ್ ಪರಾಕ್ರಮಕ್ಕೆ ಸೋತು ಹೋಗಿತ್ತು. 117 ರನ್ಗಳಿಗೆ ಆಲ್ಔಟ್ ಆದ ದಕ್ಷಿಣ ಆಫ್ರಿಕಾ ತಂಡವನ್ನು ಭಾರತೀಯ ಬ್ಯಾಟರ್ಗಳನ್ನು ಕಟ್ಟಿಹಾಕುವಲ್ಲಿ ವಿಫಲವಾಯಿತು. ದಕ್ಷಿಣ ಆಫ್ರಿಕಾ ನೀಡಿದ ಗುರಿ ಬೆನ್ನಟ್ಟಿದ ಟೀಂ ಇಂಡಿಯಾ 15.5 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 120 ರನ್ ಗಳಿಸುವ ಮೂಲಕ ವಿಜಯ ತನ್ನದಾಗಿಸಿಕೊಂಡಿದೆ. 18 ಎಸೆತಗಳಲ್ಲಿ 3 ಬೌಂಡರಿ ಹಾಗೂ 3 ಸಿಕ್ಸರ್ ಗಳಿಸಿ 35 ರನ್ ಗಳಿಸಿದ ಅಭಿಷೇಕ್ ಶರ್ಮಾ ಟೀಂ ಇಂಡಿಯಾದ ಗರಿಷ್ಠ ಸ್ಕೋರರ್ ಎನಿಸಿದರು. ಅಭಿಷೇಕ್ ಶರ್ಮಾ ಹಾಗೂ ಶುಭ್ಮನ್ ಗಿಲ್ ತಂಡಕ್ಕೆ ಉತ್ತಮ ಆರಂಭ ನೀಡಿದರು. 60 ರನ್ಗಳ ಜೊತೆಯಾಟ ಬಳಿಕ ಅಭಿಷೇಕ್ ಶರ್ಮಾ ಔಟ್ ಆದರು. ಬಳಿಕ ಬಂದ ತಿಲಕ್ ಜೊತೆ ಆಡಿದ ಶುಭ್ಮನ್ ಗಿಲ್ ಜೋಡಿ ತಂಡದ ಗೆಲುವಿಗೆ ಕಾರಣರಾದರು. ಬೌಲಿಂಗ್ ವಿಭಾಗದಲ್ಲಿಯೂ ಟೀಂ ಇಂಡಿಯಾ ಉತ್ತಮ ಪ್ರದರ್ಶನ ನೀಡಿತು. ವರುಣ್ ಚಕ್ರವರ್ತಿ, ಅರ್ಶ್ದೀಪ್ ಸಿಂಗ್, ಹರ್ಷಿತ್ ರಾಣಾ ಮತ್ತು ಕುಲ್ದೀಪ್ ಯಾದವ್ ತಲಾ 2 ವಿಕೆಟ್ ಪಡೆದರೆ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ತಲಾ 1 ವಿಕೆಟ್ ಪಡೆದರು. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ.